ಇವಾಗ ನೀವು ವಿಡಿಯೋ ನೋಡಿದ್ರಲ್ಲ ಅದೇ ರೀತಿ ನೀವು ತುಂಬಾ ಇಷ್ಟಪಡುವಂತ ವ್ಯಕ್ತಿ ಫೋಟೋನ ಸೆಂಟ್ರಲ್ಲಿ ಸೆಟ್ ಮಾಡಿಬಿಟ್ಟು ಸೈಡ್ ಅಲ್ಲಿ ಕಲರ್ಫುಲ್ ವಿಡಿಯೋ ಎಫೆಕ್ಟ್ ನ ನೀವು ಕೊಡೋದು ಹೇಗೆ, ಈ ರೀತಿ ಒಂದು ಬೆಸ್ಟ್ ಎಡಿಟಿಂಗ್ ನ ನೀವು ಮಾಡೋದು ಹೇಗೆ ಅನ್ನೋ ಒಂದು ಎಡಿಟಿಂಗ್ ಟಿಪ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ಎಡಿಟ್ ಮಾಡೋದು ತುಂಬಾನೇ ಈಸಿ ಇದೆ ಫ್ರೆಂಡ್ಸ್. ಅಂತ ಅಂದ್ರೆ ನಾನು ನಿಮಗೆ ಈಸಿ ಮೆಥಡ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ಅಫಿಷಿಯಲ್ ಎಡಿಟಿಂಗ್ ನ ನಿಮಗೆ ತಿಳಿಸ್ಕೊಡೋದಕ್ಕೆ ಹೋದ್ರೆ ಟೈಮ್ ಎಷ್ಟೇ ಹೋದ್ರೂ ಸಾಕಾಗೋದಿಲ್ಲ. ಸೊ ನಿಮಗೆ ಈಸಿ ಮೆಥಡ್ ನ ಈ ರೀತಿ ಕಲರ್ಫುಲ್ ವಿಡಿಯೋ ಎಫೆಕ್ಟ್ ನ ನೀವು ಕೊಡೋದಿಗೆ ಅನ್ನೋ ಒಂದು ಈಸಿ ಮೆಥಡ್ ನ ನಿಮಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಒಂದು ಕೈನ್ ಮಾಸ್ಟರ್ ಒಂದು ಅಪ್ಲಿಕೇಶನ್ ನಿಮಗೆ ಬೇಕಾಗುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 16:9 ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಬಿಟ್ಟು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಮೀಡಿಯಾ ಅಂತ ಐತಲ್ಲ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಐತಲ್ಲ, ಬ್ಯಾಕ್ ಗ್ರೌಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಇದನ್ನ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಮೂವ್ ಮಾಡಬೇಕಾಗುತ್ತೆ. ಇದನ್ನ 30 ಸೆಕೆಂಡ್ ವರೆಗೂ ನೀವು ಮೂವ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ವಾಟ್ಸ್ಆಪ್ ಸ್ಟೇಟಸ್ 30 ಸೆಕೆಂಡ್ ಇರೋದಲ್ವಾ, ಈ ವಿಡಿಯೋ ಮಾಡೋದು ಸ್ಟೇಟಸ್ಗೋಸ್ಕರ ಅಲ್ವಾ, ಅದಕ್ಕೋಸ್ಕರ ನೀವು 30 ಸೆಕೆಂಡ್ಗೆ ಸೆಟ್ ಮಾಡಬೇಕಾಗುತ್ತೆ. ಮತ್ತೆ ನಿಮಗೆ ಇಲ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಲೇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಮತ್ತೆ ಇಲ್ಲಿ ಡೌನ್ಲೋಡ್ ಮಾಡಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈ ವಿಡಿಯೋ ಲಿಂಕ್ ನಿಮ್ಗೆ ಕೊಡ್ತೀನಿ, ಈ ವಿಡಿಯೋನ ನೀವು ನೋಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ನೀವು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡ್ಬಿಟ್ಟು ಸ್ವಲ್ಪ ನೀವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಓಕೆ. ಮತ್ತೆ ನೀವು ಯಾರ್ ಫೋಟೋನ ಸೆಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರ ಫೋಟೋನ ನೀವು ಈಗ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲೆಂತ್ ಇರೋದ್ರಿಂದ ಇಮೇಜ್ ಇವಾಗ ನಾನು ಇವಾಗ ಕ್ರಾಪ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕ್ರಾಪ್ ಮಾಡಿದ್ದೀನಿ. ಕ್ರಾಪ್ ಮಾಡಿದ್ಮೇಲೆ ಇದನ್ನ ನಾನು ಅಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ. ಇವಾಗ ವಿಡಿಯೋನ ಅಲ್ಲಿಗೆ ಇಮೇಜ್ ನ ಇಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡೋಕ್ಕೂ ಮುಂಚೆ ನೀವು ಕ್ರಾಪ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಮಾಸ್ಕ್ ಅಂತ ಇದೆಯಲ್ಲ, ಮಾಸ್ಕ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕಾರ್ನರ್ ಅಲ್ಲಿ ಎಡ್ಜ್ ಇದೆಯಲ್ಲ, ಎಡ್ಜ್ ನ ನೀವು ರಿಮೂವ್ ಮಾಡ್ಬೇಕಾಗುತ್ತೆ. ಇದನ್ನ ರಿಮೂವ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಇವಾಗ ಅಡ್ಜಸ್ಟ್ ಮಾಡೋಕ್ಕೂ ಮುಂಚೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ವಿಡಿಯೋ ಲೇಯರ್ ಇದೆಯಲ್ಲ, ವಿಡಿಯೋ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಒಂದು ಬ್ಲೆಂಡ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸ್ಕ್ರೀನ್ ಅಂತ ಐತಲ್ಲ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಕೊಡ್ಬೇಕಾಗುತ್ತೆ. ಮತ್ತೆ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ನೋಡ್ತಾ ಇರ್ಬೋದು ಬ್ರಿಂಗ್ ಫಾರ್ವರ್ಡ್ ಅಂತ ಇದೆಯಲ್ಲ, ಬ್ರಿಂಗ್ ಟು ಫ್ರಂಟ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ಟು ಸ್ವಲ್ಪ ಇಮೇಜ್ ನ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಇಮೇಜ್ ನ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ನೀವು ಇದನ್ನ ಮಾಡಬೇಕಾಗುತ್ತೆ. ಎನ್ಲಾರ್ಜ್ ಮಾಡಿದ್ಮೇಲೆ ಈ ಇಮೇಜ್ ನ ಇಲ್ಲಿ ಫುಲ್ ಕಂಪ್ಲೀಟ್ಲಿ 30 ಸೆಕೆಂಡ್ ನೀವು ಮೂವ್ ಮಾಡಬೇಕಾಗುತ್ತೆ. ಮೂವ್ ಮಾಡ್ಬಿಟ್ಟು ಇನ್ನು ಕರೆಕ್ಟ್ ಕೂತಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ಅಡ್ಜಸ್ಟ್ ಆಗಿದೆಲ್ಲ ಕಂಪ್ಲೀಟ್ಲಿ. ಇವಾಗ ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ಒಂದು ಸಾಂಗ್ ನ ನೀವು ಸೆಟ್ ಮಾಡಬೇಕಾಗುತ್ತೆ. ಸಾಂಗ್ ನ ಸೆಟ್ ಮಾಡ್ಬಿಟ್ಟು ನೀವು ಪ್ಲೇ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸೆಟ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಆಗ್ಲೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಸೆಟ್ ಆಗಿಲ್ಲ ಫೋಟೋ ಅಂತ ಅನ್ಸಿದ್ರೆ ಸ್ವಲ್ಪ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇನೆ. ಅದು ಏನಾದ್ರೂ ಕಂಪ್ಲೀಟ್ಲಿ ಅದು ಸೆಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಕರೆಕ್ಟ್ ಆಗಿ ಸೆಟ್ ಆಗಿದೆ. ಇದೇ ರೀತಿ ನೀವು ವಾಟ್ಸ್ಆಪ್ ಸ್ಟೇಟಸ್ ನ ತುಂಬಾನೇ ಸೂಪರ್ ಆಗಿರುವಂತ ಇದೇ ರೀತಿ ತುಂಬಾನೇ ವಾಟ್ಸ್ಆಪ್ ಸ್ಟೇಟಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್. ನಿಮ್ ಓನ್ ಆಗಿನೇ ತುಂಬಾನೇ ವಾಟ್ಸ್ಆಪ್ ಸ್ಟೇಟಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಮತ್ತೆ ಇನ್ನೂ ಎಡಿಟಿಂಗ್ ಟಿಪ್ಸ್ ಗಳನ್ನ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತೆ ವಿಡಿಯೋ ಲಿಂಕ್ ಏನಾದ್ರು ಅಂದ್ರೆ ಈ ವಿಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಲಿಂಕ್ ಏನಾದ್ರು ನಿಮ್ಗೆ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಗೆ ಆ ವಿಡಿಯೋ ಲಿಂಕ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನೀಗ ನಿಮ್ಗೆ ತಿಳಿಸ್ಕೊಟ್ಟು ಎಡಿಟಿಂಗ್ ಟಿಪ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.